ಮೂರು ಬೇಡಿಕೆಗಳನ್ನು ಅವರು ಇಡ್ತಾ ಇದ್ದಾರೆ. ಈಗ ಕೇಂದ್ರ ಶಿಕ್ಷಣ ಸಚಿವ, ಈಗಂದ್ರೆ ಇವತ್ತಿನ ಬೇಡಿಕೆ ಅಂತಲ್ಲ, ಇದು ಈ ಇನ್ಸಿಡೆಂಟ್ ಶುರುವಾದಾಗಲಿಂದಲೂ ಕಾಂಗ್ರೆಸ್ಸಿನ ಬೇಡಿಕೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನು ಹೊಣೆಗಾರರನ್ನಾಗಿಸಬೇಕು, ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ನರೇಂದ್ರ ಮೋದಿ ವಿದ್ಯಾರ್ಥಿಗಳ ಹತ್ರ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿ. ಕಪ್ಪು ಪಟ್ಟಿ ಕಟ್ಕೊಂಡು ಬಂದಿದ್ರು. ಕೇಳಿಸ್ಕೊಳ್ಳಿ. First demand, completely legitimate demand, is that Mr. Dharmendra Pradhan, who has failed as an education minister, who is known to be corrupt, should be relieved of his duties. 100% legitimate demand. Nothing wrong with it. He has shown India and the world that he is incapable of running this system. Exam leaks are happening one after the other. So this is a completely legitimate demand. Second demand, every single person who raised a finger on our students, and it doesn't matter who he is, the people who ordered it and the people who executed it should be made accountable. And the third thing is that the man who is running this entire system, the man who is finally accountable to all this, should have the decency to apologize to the students for what has happened. Why our youngsters are outside. But there's a more fundamental reason. And that reason is this. Manufacturing is closed. Look around you, you'll see there are only Chinese products. Entrepreneurship is closed. Take a look at who gets the money from the banks. 2 or 3 large companies get all the money from the banks. So a young person who wants to be an entrepreneur cannot. Corporate job, AI is destroying it. The IT sector, public sector has been privatized. So what is the choice? The only choice they have is a sarkari job. So you give them one door, you close all the doors, then you rig that system and make it unbelievably expensive. And then you expect they won't be outside. Which world are you living in? This, how I was treated, is an irrelevant issue to me. I don't care. Treat me 5 times worse, I don't care. The focus has to be on this. The focus has to be on what was done to the students. The focus has to be on the education system, on paper leaks, and on the costs that these children have been forced to pay. So, do whatever you want to me. 5 times, 10 times worse, I don't care. In fact, I like it, because I learn from it. सबसे पहले सही है कि पुलिस वाले थोड़ा मतलब मुझे घसीट के ले गए, बट कान में कह रहे थे कि इस सरकार को हटाइए. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿ. ಇದು AICC ಆಫೀಸ್ ಇಂದಿರಾ ಭವನದಲ್ಲಿ ನಡೀತಿ ಪ್ರೆಸ್ ಮೀಟು. ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಸಚಿವ ಇಷ್ಟೂ ಗಲಾಟೆ ಶುರುವಾದ ನಂತರ ಫಾರ್ ದ ಫಸ್ಟ್ ಟೈಮ್ ಈ ವಿಷಯದ ಬಗ್ಗೆ ಟ್ವೀಟ್ ಮಾಡಿದ್ರು. ಮೊಟ್ಟ ಮೊದಲ ಟ್ವೀಟ್ ಇದು. ರಾಹುಲ್ ಗಾಂಧಿ ರಾಜಕೀಯ ಲಾಭಕ್ಕಾಗಿ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೆ ಅಡ್ಡಿಯನ್ನುಂಟು ಮಾಡುವ ಉದ್ದೇಶ ಅವರಿಗಿದೆ. ಪ್ರಧಾನಮಂತ್ರಿಗಳ ಮನೆಯ ಮುಂದೆ ಧರಣಿ ನಡೆಸಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಚರ್ಚೆಯ ಬಗ್ಗೆ ತಿಳಿಸಿದ ನಂತರವೂ ರಾಜಕೀಯ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸುವುದು ಬೇಕಾಗಿಲ್ಲ. ರಾಜಕೀಯ ಪ್ರಚಾರಕ್ಕಾಗಿ ಗೊಂದಲ ಸೃಷ್ಟಿಸುವುದೇ ಅವರ ಗುರಿಯಾಗಿದೆ. ಸರ್ಕಾರ ವಿದ್ಯಾರ್ಥಿಗಳ ಜೊತೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ನೀಡಲು ಸಿದ್ಧ. ಧರ್ಮೇಂದ್ರ ಪ್ರಧಾನ್ ಅವರ ಟ್ವೀಟ್ ಇದು. ಸರ್ಕಾರ ವಿದ್ಯಾರ್ಥಿಗಳ ಜೊತೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ನೀಡಲು ಸಿದ್ಧ ಅಂತ ಕೇಂದ್ರ ಶಿಕ್ಷಣ ಸಚಿವರು ಈಗ ಟ್ವೀಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಯಾಕೆ ತಯಾರಾಗಲಿ? ನಮ್ಗೆ ಅರ್ಥ ಆಗದೆ ಇರೋದಿದು. ನಿಮ್ಮದೇನಾದ್ರು ಸ್ಟ್ರಾಟಜಿ ಇದ್ರೆ ನೀವು ಮಾಡ್ಕೊಳ್ರಪ್ಪ. ಎನಿ ಸೆನ್ಸಿಬಲ್ ಸಿಸ್ಟಮ್ ಶುಡ್ ಹ್ಯಾವ್ ಡಿಸೈಡೆಡ್ ಇಟ್ ಅಲ್ಲ. 23 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೀತಾ ಇತ್ತು ಸೋನಮ್ ವಾಂಗ್ಚುಕ್ ಅವರದು. ತಾವೇ ಸ್ವತಃ ಹೋಗುವುದಕ್ಕೆ ಈಗೋ ಅಡ್ಡ ಬಂದರು. ಅವ್ರ ಡಿಪಾರ್ಟ್ಮೆಂಟ್ನಲ್ಲಿ ಆಫೀಸರ್ಸ್ ಇರ್ತಾರಲ್ರಿ, ಆಫೀಸರ್ ಒಂದು 3-4 ಜನ ಸೇರಿಸಿ ಅದೇನು ಮಾತಾಡ್ಕೊಂಡು ಬನ್ನಿ ಅವ್ರ ಹತ್ರ. ಅವ್ರದ್ದೇನು ಮನವಿ ಇದೆ ಕೇಳಿ. ಇದರ ಬಗ್ಗೆ ಬಹಳ ಗಂಭೀರವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮಿಂದ ಉತ್ತರ ಬರೋ ತನಕ ಉಪವಾಸ ಸತ್ಯಾಗ್ರಹ ನಿಲ್ಲಿಸಿ ಅಂತ ಮನವಿ ಮಾಡ್ಕೊಳ್ಳಿ ಅಂತ ಕಳಿಸ್ಬೋದಾಗಿತ್ತಪ್ಪ. 22-23 ದಿವಸ. ಅದಕ್ಕೆ
ಒಂದು ಲಾಜಿಕ್ಕೂ ಇದೆ. ಏನು ಹೇಳ್ತಾರೆ, 2011-12ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಏನು ಶುರುವಾಯ್ತಲ್ಲ, ಇದೇ ಅರವಿಂದ್ ಕೇಜ್ರಿವಾಲು, ಇದೇ ಮನೀಶ್ ಸಿಸೋಡಿಯಾ ಅವರೆಲ್ಲ ಸೇರ್ಕೊಂಡು ಅಣ್ಣಾ ಹಜಾರೆ ಅವ್ರನ್ನ, ಮನೇಲಿದ್ದ ಅಣ್ಣಾ ಹಜಾರೆ ಅವ್ರನ್ನ ಕರ್ಕೊಂಬಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಶುರು ಮಾಡಿದ್ರಲ್ಲ, ಸರ್ಕಾರ ಆ ಮೂಮೆಂಟ್ ಜೊತೆ ಬಹಳ ಆರಂಭದಿಂದಲೇ ಎಂಗೇಜ್ ಆಗ್ಬಿಡ್ತು. ಏನು ನಿಮ್ಮ ಬೇಡಿಕೆ, ನಾವೇನು ಮಾಡಬಹುದು, ಆಯ್ತು ಇದು ಬೇಡಿಕೆನ, ಇದನ್ನ ಹಿಂಗೆ ಪರಿಹಾರ ಮಾಡೋಣ, ಹಂಗೆ ಮಾತುಕತೆ 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 ಮಾತುಕತೆ. ಪ್ರಣಬ್ ಮುಖರ್ಜಿ ಅವರ ಟೀಮ್ ಡೆಡಿಕೇಟೆಡ್ ಆಗಿ ಮಾಡಿಬಿಟ್ರು ಅದನ್ನು. ಅಷ್ಟೆಲ್ಲ ಮಾಡಿದರೂ ಅಣ್ಣಾ ಹಜಾರೆ ಒಂದು ಹಂತದಲ್ಲಿ ಉಪವಾಸ ಕೈಬಿಟ್ರು. ಫೈನಲಿ ಆಗಿದ್ದೇನು, ಇಡೀ ಚಳುವಳಿ ಹೋಗಿ ಆಮ್ ಆದ್ಮಿ ಪಕ್ಷ ಆಯಿತು. ಆಮ್ ಆದ್ಮಿ ಪಕ್ಷ ದಿಲ್ಲಿಯಲ್ಲಿ ಕಾಂಗ್ರೆಸ್ಸನ್ನು, ಪಂಜಾಬ್ನಲ್ಲಿ ಕಾಂಗ್ರೆಸ್ಸನ್ನು ಮಟ್ಟ ಮಾಡಿಬಿಡ್ತು. ಕೇಂದ್ರ ಸರ್ಕಾರದಲ್ಲಿರುವವರಿಗೆ ಇವತ್ತಲ್ಲ ನಾಳೆ ಈ ವಿದ್ಯಾರ್ಥಿ ಚಳುವಳಿಯು ಪೊಲಿಟಿಕಲ್ ಸ್ವರೂಪ ತಗೊಳ್ಳುತ್ತೆ. 2011-12ರಲ್ಲಿ UPA ಸರ್ಕಾರ ಮಾಡಿದ ತಪ್ಪನ್ನು ನಾವು ಮಾಡಬಾರ್ದು ಅಂತ ಅನ್ನಿಸ್ತಂತೆ. ಆ ಕಾರಣಕ್ಕೆ ಇವ್ರನ್ನ ಮಾತಾಡ್ಸೋದು ಬೇಡ, ಇವ್ರ ಪಾಡಿಗೆ ಇವರು ಪ್ರತಿಭಟನೆ ಮಾಡ್ಕೊಂಡಿರಲಿ ಅಂತ ಅನ್ಕೊಂಡಿದ್ರು. ಬಟ್ 20ನೇ ತಾರೀಕು 2 ದಿನಗಳ ಹಿಂದೆ ಪಾರ್ಲಿಮೆಂಟ್ ಚಲೋಗೆ ಸೇರಿದ ಕ್ರೌಡ್ ನೋಡಿದಾಗ ಒಂದು ಸಲ ಕರೆದು ಇವ್ರನ್ನ ಮಾತಾಡ್ಸೋಣ ಅಂತಲೂ ಅನ್ನಿಸ್ತು. ಅವತ್ತು JP ನಡ್ಡಾ ಅವರು ಬರೋದಕ್ಕೆ ಹೇಳಿತ್ತು. ಅವತ್ತು JP ನಡ್ಡಾ ಅವರು ಬರೋಕ್ಕೆ ಹೇಳಿದ್ದು. ಅದ್ರ ಜೊತೆಗೆ BJP ಅವ್ರದ್ದು ಇನ್ನೊಂದು ಎಕ್ಸ್ಪ್ಲನೇಷನ್ನು ಇದೆ. ಇವರು ತಂಪಾಡಿಗೆ ತಾವು ಬಂದರು, ತಂಪಾಡಿಗೆ ತಾವು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಯಾವುದೋ ಗುಂಪು ಸಂಘಟನೆ ಯಾವುದೋ ಒಂದು ಬೇಡಿಕೆ ಈಡೇರಿಕೆಗಾಗಿ ಹೋರಾಟಕ್ಕಿಳಿಯುತ್ತೆ ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಬೇಡಿಕೆಗಳು ಇಂತಿಂಥವಿದ್ದಾವೆ ಅಂತ ರಿಟರ್ನ್ ಮನವಿ ತಂದು ಸಂಬಂಧಪಟ್ಟವ್ರಿಗೆ ಕೊಡ್ತಾರೆ. ಇಂತಿಂಥ ಬೇಡಿಕೆಗಳನ್ನು ಈಡೇರಿಸಿ ಅಂತ ಕೊಡ್ತಾರೆ. ಈಡೇರಿಸದೆ ಹೋದರೆ ನಾವು ಉಪವಾಸ ಕೂತ್ಕೋತೀವಿ, ನಾವು ಧರಣಿ ಮಾಡ್ತೀವಿ, ನಾವು ಆ ಚಳುವಳಿ ಮಾಡ್ತೀವಿ, ಈ ಚಳುವಳಿ ಮಾಡ್ತೀವಿ ಅಂತ ಬರೆದು ಕೊಡ್ತಾರಪ್ಪ. ಹಾಗೆ ಅವರು ಬರೆದು ಕೊಟ್ಟಿದ್ದನ್ನು ಸರ್ಕಾರ ನೋಡಿ ಇದರಲ್ಲಿ ಯಾವುದು ಈಡೇರಿಸ್ಬೋದು, ಯಾವುದು ಈಡೇರಿಸೋದಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಇವರು ಕೊಟ್ಟೇ ಇಲ್ಲ ಅಂಥದ್ದೇನು ಅಂತ ಕೇಂದ್ರ ಸರ್ಕಾರವನ್ನು ಸಮರ್ಥಿಸುವವರು ಹೇಳ್ತಾ ಇರೋ ಮಾತದು. ಇವರೇನು ಕೊಟ್ಟೇ ಇರಲಿಲ್ಲ. ಇವರು ನಮ್ಮದು ಇಂತಿಂಥ ಬೇಡಿಕೆ ಇದೆ ಅನ್ನುವ ಮನವಿ ಕೊಟ್ಟಿದ್ದೇ 20ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ. ಮನವಿ ಕೊಟ್ಟ ಕೆಲವೇ ಗಂಟೆಗಳಲ್ಲಿ JP ನಡ್ಡಾ ಅವರು ಮನೆಗೆ ಕರೆದಿದ್ದಾರೆ, ಬನ್ನಿ ಮಾತಾಡೋಣ ಅಂತ. ಇದರಲ್ಲಿ ಸರ್ಕಾರದ್ದೇನು ತಪ್ಪಿದೆ ಅಂತ ಕೇಂದ್ರ ಸರ್ಕಾರವನ್ನು ಸಮರ್ಥಿಸುವವರು ಹೇಳ್ತಾ ಇರೋದು. ಸಂಜೆ 7 ಗಂಟೆ ಡಿಬೇಟ್ನಲ್ಲಿ ಭಾಳ ಜೋರು ಚರ್ಚೆ ಆಯ್ತು ಅದರದ್ದು. ಕಾಂಗ್ರೆಸ್ ವಕ್ತಾರರಾಗಿ ರಮೇಶ್ ಬಾಬು ಅವರು ಬಂದಿದ್ದರು. ರಮೇಶ್ ಬಾಬು ಅವರು ಅದೊಂದು ಅನ್ಆರ್ಗನೈಸ್ಡ್ ಪ್ರತಿಭಟನೆ, ಅದಕ್ಕೊಬ್ಬ ನಾಯಕ ಇಲ್ಲ, ಹಿಂಗೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೇಳುವಂಥವರಿಲ್ಲ. ಆಯ್ತಪ್ಪ, ಅವ್ರು ಕೊಟ್ಟಿಲ್ಲ ಮನವಿ, ಉಪವಾಸ ಕೂತ್ಕೊಂಡಿರೋದಂತೂ ಗೊತ್ತಲ್ಲ, ನಿಮಗೆ ಹೋಗಿ ಕೇಳೋಕ್ಕೇನಾಗಿತ್ತು ಅಂತ ಕಾಂಗ್ರೆಸ್ ವಕ್ತಾರರದ್ದು ಪ್ರಶ್ನೆ ಆಗಿತ್ತು. ನೀವೇ ಹೋಗಿ ಕೇಳಬೇಕಾಗಿತ್ತು, ಅವ್ರು ಹೇಳ್ತಿದ್ರು ಇಂತಿಂಥದ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.